ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ GoPro 9 ಆಕ್ಸೆಸ್ ಮಾಡಿದ್ದೀವಿ. ಅಂದರೆ ದೊಡ್ಡ ಸ್ಟೋರಿ ಅದು. ನನ್ನ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಬರೀ ಮೊಬೈಲಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ನನ್ನ ರಿಯಲ್ಮಿ ಎಕ್ಸ್ ಫೋನ್ ಇದೆ, ಸೊ ಅದರಲ್ಲೇ ಶೂಟ್ ಮಾಡ್ತಿದ್ದೆ. ಸೊ ಕ್ವಾಲಿಟೀಸ್ ಅಷ್ಟು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ ನನಗೆ. ಸೊ ಅದಕ್ಕೆ ಇವಾಗ ಫೈನಲಿ ನನ್ನ ಚಿಕ್ಕಪ್ಪನ ಹತ್ರ US ಇಂದ GoPro Hero 9 ತರಿಸಿದ್ದೀನಿ. ಸೊ ಏನಕ್ಕೆ US ಟ್ರೈ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಇಂಡಿಯಾಕ್ಕಿಂತ ಒಂದು 8,000 ಥರ ಕಮ್ಮಿಯಲ್ಲಿ ಸಿಗುತ್ತೆ. ಸೊ 8 to 10,000 ಡಿಪೆಂಡ್ಸ್ ಆನ್ ಆಫರ್ಸ್ ಎಲ್ಲ. ಸೊ ಆ ಟೈಮಲ್ಲಿ ನೀವು ಬುಕ್ಕಿಂಗ್ ಮಾಡೋ ಟೈಮಲ್ಲಿ ಆಫರ್ಸ್ ಹೆಂಗಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ಲಿ ಕಮ್ಮಿ ಇರುತ್ತೆ ಇಂಡಿಯಾ ಕಂಪೇರ್ ಮಾಡಿದರೆ. ಸೊ ಮತ್ತು ನಾನೇನು ಮಾಡಿದ್ದೀನಿ ಅಂದರೆ ಬಂಡಲ್ ಆಗಿ ಮಾಡಿದ್ದೀನಿ ಇಲ್ಲಿ. ಸೊ ಇವಾಗ ನೋಡಿದ್ರೆ ನಂತರ Hero 9 ಇದೆ, ಮತ್ತು ಅದು ಕೆಲವೆಲ್ಲ ಕಿಟ್ಟೆಲ್ಲ ಇದೆ. ನಾನು ಓಪನ್ ಮಾಡಿಲ್ಲ ಇನ್ನೂ. ಪ್ಯಾಕೇಜ್ ಓಪನ್ ಥರ ಕಾಣ್ತಿದೆ, ಯಾಕಂದರೆ ಅವ್ರು US ಇಂದ ತರಬೇಕಾದ್ರೆ ಕಸ್ಟಮ್ಸ್ಗೆ ಸ್ವಲ್ಪ ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಓಪನ್ ಮಾಡಿರ್ತಾರೆ. ಸೊ ಓಕೆ, ಫಸ್ಟಿಗೆ ನಾವು ಇದು GoPro Hero 9 ಹೆಂಗಿದೆ, ಅದು ಒಳಗಡೆ ಏನೆಲ್ಲ ಬರುತ್ತೆ ಅಂತ ನೋಡೋಣ. ಸೊ ಇವಾಗ ಫ್ಲಿಪ್ ಮಾಡಿ ನೋಡಿದ್ರೆ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ 20 ಮೆಗಾಪಿಕ್ಸೆಲ್ಲು ಇದಿದೆ ಕ್ಯಾಮ್ರಾ ರೆಸಲ್ಯೂಷನ್ಸು, ಮತ್ತು ಏನೇನೋ ಇದೆ, ನನಗೂ ಗೊತ್ತಿಲ್ಲ ಅಷ್ಟೊಂದು. ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು, ಮತ್ತು ಸೂಪರ್ ಫೋಟೋ, ರಾ ಅಂಥದ್ದೆಲ್ಲ ಏನೇನೋ ಇದೆ. ವೆಬ್ ಕ್ಯಾಮ್ ಮೋಡ್ ಇದೆ, ಟಚ್ ಸ್ಕ್ರೀನ್ ಇದೆ. ಸೊ ಅಂಥದ್ದೆಲ್ಲ ಇದೆ ಫೆಸಿಲಿಟೀಸ್. ವಾಯ್ಸ್ ಕಂಟ್ರೋಲ್ ಇದೆ. ಮತ್ತು ನೋಡಿದ್ರೆ ನೀವು ಇದು ಇವಾಗ ಫ್ರಂಟಲ್ಲಿ ನೋಡಿದ್ರೆ ಸುಮ್ಮನೆ ಒಂದು ಗ್ರಾಫಿಕ್ ಇಮೇಜ್ ಕೊಟ್ಟಿದ್ದಾರೆ GoPro Hero 9ದು. ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಇದೆ, ಬಾರ್ ಕೋಡ್ ಏನೇನೋ ಇದೆ. ಸೊ ಇವಾಗ ಓಪನ್ ಮಾಡಿ ನೋಡೋಣ ಇದು ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ GoPro Hero 9 ಬಾಕ್ಸ್ ಅನ್ಬಾಕ್ಸಿಂಗ್ ಹೆಂಗೆ ಕಾಣುತ್ತೆ ನೋಡೋಣ. ಓಕೆ, ಸೊ ಸಪ್ರೇಟ್ ಮಾಡಿಡ್ತಾ ಇದ್ದೀವಿ. ಬ್ಯಾಟ್ರಿ, ಸ್ಕ್ರೂ ಮತ್ತು ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ವೆಹಿಕಲ್ಗೆಲ್ಲ ಮೌಂಟ್ ಮಾಡೋ ಹೋಲ್ಡರ್ಸ್ ಇರುತ್ತೆ. ಅದು ಮೆಮರಿ ಕಾರ್ಡ್ ರೀಡರ್ ಇರಬೇಕದು. USB ಕೇಬಲ್ ಒಂದಿದೆ, ಅದು ಚಾರ್ಜ್ ಮಾಡೋಕ್ಕೆ ಅಂತ ಕಾಣಿಸುತ್ತೆ. ಆಗುತ್ತೆ ಕಾಣಿಸುತ್ತೆ. ಓಕೆ ನೋಡಿ, ಇದೇ GoPro Hero 9 ಪುಟಾಣಿಯಾಗಿದೆ. ನೋಡ್ಬೇಕು ಹೆಂಗೆ ಕ್ಯಾಪ್ಚರ್ ಮಾಡುತ್ತೆ ಇವಾಗ. ಸೊ ಇದು ಫ್ರಂಟು, ಸೈಡಲ್ಲಿ ಏನೋ ಓಪನ್ ಮಾಡೋಕ್ಕಿದೆ. ಓಕೆ, ಅದು ಹೋಲ್ಡರ್ ಸ್ಟ್ಯಾಂಡ್ ಇದು ಓಪನ್ ಮಾಡೋಕ್ಕಿದೆ. ಓಕೆ, ಬ್ಯಾಕ್ ಸೈಡು ಅದ್ರದ್ದು ಸ್ಕ್ರೀನ್ ಬರುತ್ತೆ, ಮಾನಿಟರ್ ಥರ. ಆನ್ ಮಾಡಿದ್ಮೇಲೆ ಕ್ಲಿಯರಾಗಿ ನೋಡ್ಬೋದು ನಾವು. ಸೊ ನೆಕ್ಸ್ಟ್ ಈ ಸೈಡ್ ಏನೂ ಇಲ್ಲ, ಪ್ಲೈನ್ ಆಗಿದೆ. ಮೇಲೆ ಸ್ಟಾರ್ಟ್ ಬಟನ್ ಇರಬೇಕು. ಫಸ್ಟ್ ಟೈಮ್ ನೋಡ್ತಿದ್ದೀವಿ, ಪ್ರೆಸ್ ಮಾಡಿ ನೋಡಬೇಕು. ಬ್ಯಾಟ್ರಿ ಇದೆಯೋ ಇಲ್ವೋ ಅದ್ರ ಒಳಗಡೆ ಗೊತ್ತಿಲ್ಲ, ಹೆಂಗೆ ಅನ್ಮೌಂಟ್ ಮಾಡೋದು ಗೊತ್ತಿಲ್ಲ. ಬ್ಯಾಟ್ರಿ ಅಲ್ಲಿ ಏನು ಬಟನ್ ಥರ ಇದೆ, ನೋಡ್ಕೊಳ್ಬೇಕು ಅದು ಏನಂತ. ಅದು ಮೋಡ್ ಬಟನ್ ಥರ ಇದೆ. ಓಕೆ, ಮೋಡ್ ಬಟನ್ನೇ ಅದು. ಸೊ ಅದ್ರ ಜೊತೆಗೆ Hero 9 ಅಂತ ಬರೆದಿರೋದು ಇದೆ. ನೋಡೋಣ ಇವಾಗ ಬ್ಯಾಟ್ರಿ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಟ್ರೈ ಮಾಡಿ ನೋಡಬೇಕು, ಓಪನ್ ಮಾಡೋದಂತ ನೋಡೋಣ ಇವಾಗ. ಸೊ ಇಲ್ಲಿ ಒಂದು ಈ ಥರ ಹೋಲ್ಡರ್ ಥರ ಇದೆ. ಸೊ ಅದನ್ನು ನಾವು ಈಗ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಮೇಲೆ ಕೆತ್ತಬೇಕು. ಮೇಲೆ ಕೆತ್ತಿದ ತಕ್ಷಣ ಹಿಂಗೆ ಓಪನ್ ಆಗುತ್ತೆ, ಮತ್ತು ಹಿಂಗೆ ಓಪನ್ ಮಾಡಿದ್ರೆ ಬ್ಯಾಟ್ರಿ ಓಪನ್ ಆಗುತ್ತೆ. ಇಲ್ಲೇ ನಮಗೆ ಚಾರ್ಜಿಂಗ್ ಸ್ಲಾಟು ಇದೆ, ಪ್ಲಸ್ಸು ಅದರೊಳಗಡೆ ಬ್ಯಾಟ್ರಿ ಇನ್ಸರ್ಟ್ ಮಾಡ್ಬೋದು, ಬ್ಯಾಟ್ರಿ ಹಾಕ್ಬೋದು. ಇವಾಗ ಬ್ಯಾಟ್ರಿ ಹಿಂಗೆ ಹಾಕೋದಂತ ನೋಡೋಣ. ಸೊ ಬ್ಯಾಟ್ರಿ ಹಾಕಿದಾಗ ಇದು ಹಿಂಗೆ ಕಾಣುತ್ತೆ ನೋಡಿ. ಬ್ಯಾಟ್ರಿ ಹಾಕಬೇಕಾದ್ರೆ ಇದು ಕೆಳಗಡೆ ಸೈಡ್ ಬರುತ್ತೆ, ಹಾಗೆ ಇದು ಮೇಲೆ ಪೋರ್ಷನ್ನು. ಸೊ ಹಂಗೆ ಬರೋಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ಇವಾಗ ಇಲ್ಲಿ ಒಳಗಡೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ ತಕ್ಷಣ ನೆಕ್ಸ್ಟ್ ನಾವು ಅದು ಸೊ ಅಲ್ಲೇ ಸೈಡಿಗೆ ಮೆಮರಿ ಕಾರ್ಡ್ ಸ್ಲಾಟ್ ಬೇರೆಯೂ ಇದೆ. ಸೊ ಅಲ್ಲಿ ಆಮೇಲೆ ಹಾಕೋಣ, ಬಂಡಲ್ ಜೊತೆಗೆ ಅದನ್ನು ಬಂದಿದೆ 32 GB. ಸೊ ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹಾಕ್ಸ್ತೀನಿ. ಇವಾಗ ಇದು ಪ್ರೆಸ್ ಮಾಡಿಬಿಟ್ಟು ಅದು ಲಾಕ್ ಮಾಡಿಬಿಡೋಣ. ಓಕೆ, ಸೊ ಬ್ಯಾಟ್ರಿ ಇನ್ ಪ್ಲೇಸ್. ಇವಾಗ ಆನ್ ಮಾಡೋಕ್ಕೆ ಮೇಲ್ಗಡೆ ಒಂದು ಬಟನ್ ಇರುತ್ತೆ, ಪವರ್ ಬಟನ್ನು. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗಿಬಿಡುತ್ತೆ.
ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಬೇಕಂತ ಕಾಣಿಸುತ್ತೆ. ಇವಾಗ ಪ್ರೆಸ್ ಮಾಡಿಬಿಟ್ಟು ಹೋಲ್ಡ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ GoPro Hero 9 ಅಂತ ಬರ್ತಾಯಿದೆ. ಇಲ್ಲೂ Hero 9 ಅಂತ ಬಂತು. ಅದು ಬೂಟ್ ಆಗ್ತಿರ್ಬೇಕು ಡಿವೈಸು. ಸೊ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಇಲ್ಲಿ ಇವಾಗ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕಿದೆ. ನಮ್ಗೆ ಇಂಗ್ಲೀಷೇ ಬೇಕು. ಅಲ್ಲಿ ಮೇಲೆ ಟಿಕ್ ಮಾರ್ಕ್ ಒತ್ತೋಣ. ಇವಾಗ ಇದರಲ್ಲಿ ಲೀಗಲ್ ಸ್ಟಫ್ ಅಂತ ಬರ್ತಾ ಇದೆ. ಸುಮ್ಮನೆ ಎಗ್ರಿ ಅಂತ ಕೊಡ್ತಾ ಇದ್ದೀನಿ. ಯೂಶಲಿ ಕರೆಕ್ಟಾಗಿರುತ್ತೆ. ಆನ್ ಅಂತ ಕೊಡ್ತಿದ್ದೀನಿ. ಇದು ಲೊಕೇಶನ್, ಆಲ್ಟಿಟ್ಯೂಡು ಅದೆಲ್ಲ ಕ್ಯಾಪ್ಚರ್ ಮಾಡುತ್ತೆ ವಿಡಿಯೋ ತೆಗಿಬೇಕಾದ್ರೆ. ಓಕೆ, ಆ್ಯಕ್ಚುಲಿ ಇವಾಗ ನಾವು ಸೆಟಪ್ ಸ್ಕಿಪ್ ಮಾಡ್ತಾ ಇದ್ದೀವಿ. ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಇನ್ಸ್ಟಾಲ್ ಮಾಡೋಣ ಅಂತ ನೆನೆಸ್ಕೊಂಡ್ವಿ. ಯಾಕಂದರೆ ಇದು ಬೇಕಾಗಿಲ್ಲ. ಸೊ ಅವ್ರ ಆ್ಯಪು ಆ್ಯಂಡ್ರಾಯ್ಡ್ ಆ್ಯಪ್ ಡೌನ್ ಮಾಡಬೇಕಂತಿಲ್ಲ. ಇವಾಗ ನಾವು ಇವತ್ತಿನ ಡೇಟ್ ಹಾಕ್ಬೇಕು ಇದಕ್ಕೆ. ಟೈಮ್ ಸೆಟ್ ಮಾಡಿಬಿಟ್ಟು ಓಕೆ ಓದ್ತಿದ್ವಿ. ಇವಾಗ ಇದು ಸೆಟಪ್ ಆಯಿತು ನಮ್ಮದು. ಟೈಮ್ ಇವರ್ ಬ್ಯಾಟ್ರಿ ಫುಲ್ ಇಲ್ಲ ಇವಾಗ. ಸೊ ನೆಕ್ಸ್ಟ್ ನಾವು ಬ್ಯಾಟ್ರಿ ರಿಸೆಟ್ ಮಾಡಿಬಿಟ್ಟು ನೋಡಬೇಕು. ಮತ್ತು ಎಸ್ ಡಿ ಕಾರ್ಡು ಇಲ್ಲ ಅಂತ ಅದು ಐಕಾನ್ ತೋರಿಸ್ತಾ ಇದೆ. ನೋ ಎಸ್ ಡಿ ಕಾರ್ಡು, ಬ್ಯಾಟ್ರಿ 12% ಎಲ್ಲ ತೋರಿಸ್ತಾ ಇದೆ. ಸೊ ಅದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಬರ್ತೀವಿ. ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು GoPro ಬಂಡಲನ್ನು ಅನ್ಬಾಕ್ಸ್ ಮಾಡ್ತೀವಿ ಹಾಗೂ ಅದರ ಡೀಟೇಲ್ಸನ್ನು ಕೊಡ್ತೀವಿ. ಥ್ಯಾಂಕ್ ಯು.